ವಿಜಯನಗರ ಜಿಲ್ಲೆಯ ಕೊಟ್ಟೂರಲ್ಲಿ ನಡೆದಂತಹ ತ್ರಿವಳಿ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಸತ್ಯ ರಿವೀಲ್ ಆಗಿದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರಲ್ಲಿ ತ್ರಿವಳಿ ಹತ್ಯೆ, ತಂದೆ ತಾಯಿ ಸಹೋದರಿಯ ಕೊಲೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿವೀಲ್ ಆಯಿತು ಕೊಲೆ ಪ್ರಕರಣದ ಅಸಲಿ ಸತ್ಯ. ಮರ್ಯಾದೆ ಹೋಯ್ತು ಅಂತ ಹೆತ್ತವರು ಸಮಾಧಿ. ಬೇರೆ ಜಾತಿ ಯುವಕನ ಪ್ರೀತಿ ಮಾಡ್ತಾ ಇದ್ದಂತಹ ತಂಗಿ ಅಮೃತ, ಮದುವೆಗೂ ಮುನ್ನವೇ ಗರ್ಭಿಣಿಯಾಗಿದ್ದಂತಹ ತಂಗಿ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಡೆದಂತಹ ಭೀಕರ ತ್ರಿವಳಿ ಕೊಲೆ ಪ್ರಕರಣದ ಹಿಂದಿನ ಅಚ್ಚರಿಯ ಮತ್ತು ಆಘಾತಕಾರಿ ಸತ್ಯವನ್ನ ಬೆಂಗಳೂರಿನ ಪೊಲೀಸರು ಬಯಲಿಗೆಳೆದಿದ್ದಾರೆ. ನಿನ್ನೆಯಷ್ಟೇ ತನಿಖೆಗೆ ಮುಂದಾಗಿದ್ರು. ಈ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ಅಕ್ಷಯ್ ತಂಗಿಯ ಪ್ರೇಮ ಪ್ರಕರಣ ಮತ್ತು ಆಕೆ ಗರ್ಭಿಣಿಯಾಗಿರೋದನ್ನ ತಿಳಿದು ಮರ್ಯಾದಾ ಹತ್ಯೆ ಮಾಡಿರುವುದಾಗಿ ಪೊಲೀಸರ ಮುಂದೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ತಂಗಿಗೆ ಬೆಂಬಲವನ್ನ ನೀಡಿದಂತಹ ತನ್ನ ತಂದೆ ಹಾಗೂ ತಾಯಿಯನ್ನ ಕೂಡ ಕೊಲೆ ಮಾಡಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮೂವರನ್ನ ಕೂಡ ಕೊಂದು ಅದೇ ಮನೆಯ ನೆಲದಲ್ಲಿ ಹೂತು ಹಾಕಿರುವಂತದ್ದು. ನಿಜಕ್ಕೂ ಕೂಡ ಭಯಭೀಕರವಾದಂತಹ ಒಂದು ಘಟನೆ ಅಂತಾನೆ ಹೇಳ್ಬೋದು. ಹಿಂದೆಂದೂ ಕೂಡ ಕೇಳಿಲ್ಲ ಇಂತಹದ್ದೊಂದು ಘಟನೆ. ಇನ್ನು ಪೊಲೀಸರ ವಿಚಾರಣೆಯ ವೇಳೆ ಅಕ್ಷಯ್ ಎಲ್ಲಾ ಸತ್ಯವನ್ನ ಕೂಡ ಬಾಯ್ಬಿಟ್ಟಿರುವಂತದ್ದು. ಇದು ಕೇವಲ ದ್ವೇಷದ ಕೊಲೆ ಅಲ್ಲ, ಕುಟುಂಬದ ಗೌರವ ಮರ್ಯಾದೆಯನ್ನ ಉಳಿಸ್ಕೊಳ್ಳೋಕೆ ಮಾಡಿದಂತಹ ಕೃತ್ಯ ಅಂತ ತಾನೇ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಇದೊಂದು ಮರ್ಯಾದಾ ಹತ್ಯೆ ಪ್ರಕರಣ ಆಗಿದೆ. ವಿವಾಹಕ್ಕೂ ಮುನ್ನವೇ ಗರ್ಭಿಣಿಯಾಗಿದ್ದಕ್ಕೆ ಕೊಲೆ ಮಾಡಲಾಗಿದೆ. ತಂಗಿ ಅಮೃತಾಳ ಬೆಂಬಲ ನೀಡ್ತಾ ಇದ್ದಂತಹ ಪೋಷಕರು, ಇದರಿಂದ ಕ್ರುದ್ಧನಾಗಿ ಮೂವರ ಹತ್ಯೆಗೈದಂತಹ ಪುತ್ರ ಅಕ್ಷಯ್ ತಂಗಿಯ ಹೊಟ್ಟೆಯಲ್ಲಿದ್ದ ಮಗು ಸೇರಿದಂತೆ 4 ಹತ್ಯೆಯನ್ನ ಮಾಡಿದ್ದಾನೆ. 4 ಹತ್ಯೆಗೈದಂತಹ ಆರೋಪ ಹೊತ್ತಂತಹ ಪುತ್ರ ಅಕ್ಷಯ್. ಅಕ್ಷಯ್ ಸಹೋದರಿ 18 ವರ್ಷದ ಅಮೃತ 3 ತಿಂಗಳ ಗರ್ಭಿಣಿಯಾಗಿದ್ರಂತೆ. ಈ ವಿಚಾರ ಹೇಗೋ ಅಕ್ಷಯ್ಗೆ ತಿಳಿದ್ಬಿಡುತ್ತೆ, ತಂದೆ ತಾಯಿಗೂ ಕೂಡ ತಿಳಿಯುತ್ತೆ. ಆದ್ರೆ ತಂದೆ ತಾಯಿ ಏನೋ ಮಾಡೋದು ಮಾಡ್ಬಿಟ್ಟಿದ್ದಾಳೆ, ಮುಂದೆ ನೋಡ್ಕೊಳ್ಳೋಣ, ಮದುವೆ ಮಾಡ್ಸೋಣ ಎನ್ನುವಂತಹ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಳ್ತಾರಂತೆ. ಆದ್ರೆ ತಂದೆ ತಾಯಿ ತನ್ನ ಸಹೋದರಿ ಅಮೃತಾಗೆ ಸಪೋರ್ಟ್ ಮಾಡಿದ್ದನ್ನ ತಾಳೋಕ್ಕಾಗದೆ ಕೊನೆಗೆ ಇದರಿಂದ ಕೋಪಗೊಂಡಿದ್ದಂತಹ ಆತ ತಂಗಿಯ ಪ್ರಿಯತಮ ಅನ್ಯ ಸಮುದಾಯಕ್ಕೆ ಸೇರಿದವನು, ಅಂದ್ರೆ ಬೇರೆ ಜಾತಿಗೆ ಸೇರಿದವನು. ಹೀಗಾಗಿ ಈ ಒಂದು ಮ್ಯಾಟರ್ ಅಕ್ಷಯ್ ಕೋಪಕ್ಕೆ ಕಾರಣವಾಯಿತು. ತನ್ನ ತಂದೆ ತಾಯಿ ಹಾಗೂ ಅಕ್ಷಯ್ ಸಹೋದರಿ ಅಮೃತ ತಂಗಿ ಹಾಗೆ ಅಮೃತ ಹೊಟ್ಟೆಯಲ್ಲಿದ್ದಂತಹ ಮಗುವನ್ನ ಸೇರಿದಂತೆ 4 ಜನರನ್ನ ಕೊಂದಂತಹ ಒಂದು ಆರೋಪವನ್ನ ಹೊತ್ತಿರುವಂಥದ್ದು ಅಕ್ಷಯ್. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಮೃತದೇಹಗಳನ್ನ ಹೊರತೆಗೆಯಲಾಗಿದೆ. ಮನೆಯಿಂದ ಮೃತದೇಹಗಳನ್ನ ಹೊರತೆಗೆದು ಮಣ್ಣೋತ್ತರ ಪರೀಕ್ಷೆಗಾಗಿ ಕೂಡ ಕಳುಹಿಸಲಾಗಿರುವಂಥದ್ದು. ಹೋತಿದ್ದಂತಹ ಮೃತದೇಹವನ್ನ ಹೊರತೆಗೆದಿದ್ದಾರೆ ಪೊಲೀಸರು. ಮನೆಯ ಹಾಲ್ನಲ್ಲಿ ಹೂತು ಹಾಕಿದ್ದಂತಹ ಕಿರಾತಕ ಮಗ ಅಕ್ಷಯ್ ಇದೇ ಜನವರಿ 26ರಂದು ಹತ್ಯೆಗೈದು ಮನೆಯಲ್ಲೇ ಹೂತಿದ್ದ ಪುತ್ರ. ತಂದೆ ತಾಯಿ ಸಹೋದರಿಯನ್ನ ಕೊಲೆ ಮಾಡಿ ದಫನ್ ಮಾಡಿದ್ದ. 4 ಅಡಿ ಆಳ 2 ಅಡಿ ಅಗಲ ಗುಂಡಿ ತೆಗೆದಿದ್ದಂತಹ ಪುತ್ರ ಅಕ್ಷಯ್ ಕೊಂದು ಬಿಟ್ಟ. ಆನಂತರ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಹೀಗಾಗಿ ತನ್ನ ಮನೆಯ ಹಾಲ್ನಲ್ಲೇ 4 ಅಡಿ ಆಳ 2 ಅಡಿ ಅಗಲ ಗುಂಡಿಯನ್ನ ತೆಗೆದ್ಬಿಟ್ಟು ಅದರಲ್ಲಿ ತಂದೆಯ ಮೃತದೇಹ, ತಾಯಿಯ ಮೃತದೇಹ ಹಾಗೂ ತನ್ನ ಸಹೋದರಿಯ ಮೃತದೇಹವನ್ನ ಆ ಒಂದು ಗುಂಡಿಯಲ್ಲಿ ಹಾಕಿ ದಫನ್ ಮಾಡಿರುವಂಥದ್ದು. ಇದೇ ಅಂದ್ರೆ ಜನವರಿ 26ರಂದು ನಡೆದಂತಹ ಘಟನೆ ಇದಾಗಿದೆ. ಆನಂತರ ತಾನೇ ಹೋಗಿ ಬೆಂಗಳೂರಿನಲ್ಲಿ ನನ್ನ ತಂಗಿ ತಂದೆ ತಾಯಿ ಜಯದೇವ ಆಸ್ಪತ್ರೆಗೆ ಬಂದವರು ಕಾಣೆಯಾಗಿದ್ದಾರೆ ಅಂತ ದೂರನ್ನ ಕೂಡ ಕೊಟ್ಟಿರ್ತಾನೆ. ಒಟ್ಟಾರೆಯಾಗಿ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇದೊಂದು ಮರ್ಯಾದಾ ಹತ್ಯೆಯ ಪ್ರಕರಣ. ಸತ್ಯಾಸತ್ಯತೆಯನ್ನ ಬೆಳಕಿಗೆ ತಂದಿದ್ದಾರೆ ಬೆಂಗಳೂರಿನ ಪೊಲೀಸರು. ಹಾಗಾದ್ರೆ ಅಕ್ಷಯ್ ತಂಗಿಯ ಮೊಬೈಲ್ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ
ನೋಡಿ, ಅಮೃತ ಒಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇರ್ತಾಳೆ. ಇನ್ನು PUC ಓದ್ತಾ ಇರ್ತಾಳೆ. ಏಕೆಂದರೆ 18 ವರ್ಷದ ಹುಡುಗಿಯವಳು PUC ಓದ್ತಾ ಇರ್ತಾಳೆ. ಓದುವಂತಹ ಸಂದರ್ಭದಲ್ಲಿ ಲವ್ ಆಗಿದೆ. ಇನ್ನು ಆ ಯುವಕನೊಂದಿಗೆ ಅವಳು ನಿರಂತರವಾಗಿ ಸಂಪರ್ಕದಲ್ಲಿರೋದು ಕೂಡ ಅಕ್ಷಯ್ಗೆ ಗೊತ್ತಾಗ್ಬಿಟ್ಟಿದೆ. ಇದರಿಂದ ಅಕ್ಷಯ್ ತೀವ್ರ ಕುಪಿತಗೊಂಡಿರ್ತಾನೆ. ಆ ಕೋಪದಲ್ಲಿ ತನ್ನ ಮೂಗನ್ನ ಕೊಯ್ದುಕೊಂಡಿರುವಂಥದ್ದು, ಅದೇ ಸಂದರ್ಭದಲ್ಲಿ ಮರ್ಯಾದಾ ಹತ್ಯೆಯನ್ನ ಮಾಡಿರುವಂಥದ್ದು.